ಓಕೆ, ಇನ್ನು ಬಹುಕೋಟಿ ವಾಲ್ಮೀಕಿ ನಿಗಮದ ಹಗರಣ ಮತ್ತಷ್ಟು ವಿಚಾರಗಳು ಬಯಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ತನಿಖೆ ಮುಂದುವರಿತಾ ಇದ್ದ ಹಾಗೇನೆ ಸತ್ಯಾಂಶಗಳು ಬೆಳಕಿಗೆ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ ಅಂತ ನಾವು ಇಷ್ಟು ದಿನ ಅಂದುಕೊಂಡಿದ್ವಿ. ಕೇವಲ ತೆಲಂಗಾಣಕ್ಕಷ್ಟೇ ಅಲ್ವಂತೆ, ಈಗ ಬರ್ತಿರೋ ಮಾಹಿತಿ ಪ್ರಕಾರ ಜಾರ್ಖಂಡ್ಗೂ ಕೂಡ ಹಣ ವರ್ಗಾವಣೆಯಾಗಿದೆ ಅಂತ. ವಾಲ್ಮೀಕಿ ನಿಗಮದಿಂದ ಒಟ್ಟು 22 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಜಾರ್ಖಂಡ್ನ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ರವಾನೆಯಾಗಿದೆ. ಕಲ್ಕಿ ಶ್ರೀನಿವಾಸ್, ಸತ್ಯನಾರಾಯಣ ವರ್ಮಾ ಕೊಟ್ಟ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದಾರಂತೆ. ಹಣ ವರ್ಗಾವಣೆ ಆಗಿರುವ ಸಾಕ್ಷಿಗಳು ಈಗ CID ಅಧಿಕಾರಿಗಳಿಗೆ ಲಭ್ಯವಾಗಿದೆ ಅಂತಕ್ಕಂಥ ಮಾಹಿತಿ. ಯಾಕೆಂದರೆ ಈ ಪ್ರಕರಣದ ತನಿಖೆಯನ್ನು ಒಂದು ಕಡೆ ED ಅವರು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ CID SIT ಅವರು ಮಾಡ್ತಾ ಇದ್ದಾರೆ, CBI ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಗೊತ್ತಾಗಿರೋದು ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಜಾರ್ಖಂಡ್ಗೆ ಕೂಡ ಹೋಗಿದೆ ಅಂತ. ಸೊ ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ. ಅದಕ್ಕೋಸ್ಕರನೇ ಇದರ ಕೂಲಂಕುಷ ತನಿಖೆ ಆಗಬೇಕು ಅಂತ ಹೇಳೋದು. ಜಾರ್ಖಂಡಲ್ಲಿ ಯಾರಿಗೆ ಹೋಗಿದೆ, ಯಾರ ಅಕೌಂಟ್ಗೆ ಹೋಗಿದೆ, ತೆಲಂಗಾಣದ ಜೊತೆಗೆ ಜಾರ್ಖಂಡ್ಗೂ ಕೂಡ ಹಣ ವರ್ಗಾವಣೆಯಾಗಿರೋದು ಈಗ ಬೆಳಕಿಗೆ ಬಂದಿದೆ. ಜಾರ್ಖಂಡ್ನ ವಿವಿಧ ಖಾತೆಗಳಿಗೆ ಒಟ್ಟು 22 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಯಾರಪ್ಪನ ಮನೆ ದುಡ್ಡು, 22 ಕೋಟಿನೂ ಹೋಗುತ್ತೆ, 200 ಕೋಟಿನೂ ಹೋಗುತ್ತೆ. ಇಲ್ಲಿ ಪಾಪ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತಹ ದುಡ್ಡದು ಅಲ್ಲೆಲ್ಲೋ ಜಾರ್ಖಂಡ್ಗೆ ಹಾಕಿದ್ದಾರೆ. ಕಲ್ಕಿ ಶ್ರೀನಿವಾಸ್ ಮತ್ತು ಸತ್ಯನಾರಾಯಣ ವರ್ಮಾ ಅವರು ಕೆಲವು ಅಕೌಂಟ್ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನನ್ನ ಪ್ರಕಾರ ಇದು ಹೈದರಾಬಾದ್ ಬಂಜಾರಾ ಹಿಲ್ಸ್ RBL ಅಕೌಂಟ್ ಇದೆಯಲ್ಲ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿರಬೇಕಿದು. ಜಾರ್ಖಂಡ್ನಲ್ಲಿ ಕೆಲ ನಕಲಿ ಅಕೌಂಟ್ ನಂಬರನ್ನು ಸೃಷ್ಟಿಸಿ ಟ್ರಾನ್ಸ್ಫರ್ ಮಾಡಿದಾರಂತೆ. ಫೇಕ್ ಅಕೌಂಟ್, ಎಲ್ಲೂ ಸಿಕ್ಕಾಕೋಬಾರ್ದು ಅಂತ ಏನೇನೋ ಸರ್ಕಸ್ ಮಾಡಿದ್ದಾರೆ, ಕೊನೆಗೂ ತಗ್ಲಾಕೊಂಡಿದ್ದಾರೆ. ಕೆಲವು ನಕಲಿ ಅಕೌಂಟ್ಗಳನ್ನು ಸೃಷ್ಟಿಸಿ ಟ್ರಾನ್ಸ್ಫರ್ ಆಗಿದೆ. ನಿಗಮದ ಹಣ ನೇರ ವರ್ಗಾವಣೆ ಮಾಡಿದ್ದಾರೆ ಆರೋಪಿಗಳು. ಓಕೆ, ಇಲ್ಲಿ ಯೂನಿಯನ್ ಬ್ಯಾಂಕ್ ಏನಿದೆ MG ರೋಡ್, ಅಲ್ಲಿಂದನೇ ಡೈರೆಕ್ಟಾಗಿ ವರ್ಗಾವಣೆ ಆಗಿರೋದು. ತೆಲಂಗಾಣದ ಕೆಲ ಬ್ಯಾಂಕ್ ಮ್ಯಾನೇಜರ್ಗಳು ಕೂಡ ಈ ಅಕ್ರಮಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅವರು ಸಿಗಾಕೋತಾರೆ, ಅವರೇನು ಸಿಗಾಕೊಳ್ಳಲ್ಲ ಅಂತಲ್ಲ, ಅವ್ರಿಗೂ ನೋಟಿಸ್ ಕೊಟ್ಟು ಕರೀತಾರೆ. ಹಣ ಟ್ರಾನ್ಸ್ಫರ್ ಬಗ್ಗೆ SIT ಅಧಿಕಾರಿಗಳಿಗೆ ಈಗ ಸದ್ಯಕ್ಕೆ ದಾಖಲೆಗಳು ಲಭ್ಯವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ತೆಲಂಗಾಣ ಮತ್ತು ಜಾರ್ಖಂಡ್ಗೆ ಯಾಕೆ ಹಣ ಟ್ರಾನ್ಸ್ಫರ್ ಆಯಿತು, ಅಲ್ಲಿ ಯಾರಿದ್ರು, ಇದು ಹೆಂಗಾಗಿದೆ ಅಂತಂದರೆ ಸಿಕ್ಕಾಕೋಬಾರ್ದು ಅಂತಲೇ ಸುಮ್ಮನೆ ಒಂದು ಅಕೌಂಟಿಂದ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಇವರು. ಯಾರ್ಯಾರ್ದೋ ನಕಲಿ ಖಾತೆಗಳಿಗೆಲ್ಲ ಹಾಕಿದ್ದಾರೆ, ಅಲ್ಲೆಲ್ಲಿಂದನೋ ಇವ್ರಿಗೆ ವಾಪಸ್ ದುಡ್ಡು ಬಂದಿದೆ. ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿದ್ರೆ ಸಿಕ್ಕಾಕೋತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ SIT ಅಧಿಕಾರಿಗಳು ಕೂಡ ಒಂದು ಕಡೆ ತನಿಖೆ ಮಾಡ್ತಾ ಇರೋದ್ರಿಂದ ಈಗ ಜಾರ್ಖಂಡಲ್ಲಿ ಯಾರಿದ್ರು, ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ, ಅಥವಾ ಅದು ಕೂಡ ಫೇಕ್ ಅಕೌಂಟಾ, ಇದ್ರ ಬಗ್ಗೆ ಕೂಡ ಏನಾದರೂ ಮಾಹಿತಿ ಕಲೆ ಹಾಕಿದಾರಾ ಹೇಗೆ ಅಂತ? ಅರವಿಂದ್, ಈಗ ವಾಲ್ಮೀಕಿ ನಿಗಮದ ಬಹುಕೋಟಿ ಪ್ರಕರಣ ಏನಿದೆ, ಆ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾದಂತಹ ಕಲ್ಕಿ ಶ್ರೀನಿವಾಸ್ ಹಾಗೂ ಸತ್ಯನಾರಾಯಣ ವರ್ಮಾ ಇವರು ಕೇವಲ ತೆಲಂಗಾಣದ ಹೈದರಾಬಾದ್ ನಲ್ಲಿ ಮಾತ್ರ ನಕಲಿ ಅಕೌಂಟ್ ಗಳನ್ನು ಸೃಷ್ಟಿ ಮಾಡಿಲ್ಲ, ದೇಶದ ವಿವಿಧ ರಾಜ್ಯಗಳ ಒಂದು ಬೇರೆ ಬೇರೆ ಕಡೆ ಕೂಡ ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಮಾನ್ಯವಾಗಿ ಫ್ಯಾಕ್ಟರ್ ಕಂಡು ಬರ್ತಾ ಇರೋದೇನಂದ್ರೆ, ಇವರು ಯಾವೆಲ್ಲ ಬ್ಯಾಂಕ್ ಗಳಲ್ಲಿ ಅಂದ್ರೆ ಈ ರೀತಿಯಾಗಿ ಅಕ್ರಮವನ್ನು ನಡೆಸಿದ್ದಾರೆ, ಆ ಅಕ್ರಮಕ್ಕೆ ನಡೆದಂತಹ ಬ್ಯಾಂಕ್ ಗಳಲ್ಲಿ ಏನಂದ್ರೆ ತೆಲಂಗಾಣ ಮೂಲದ ಒಂದು ಬ್ಯಾಂಕ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ರು. ಸೊ ಒಂದಂತೂ ಸ್ಪಷ್ಟವಾಗುತ್ತೆ, ಈ ಒಂದು ಕಲ್ಕಿ ಶ್ರೀನಿವಾಸ್ ಹಾಗೂ ಸತ್ಯನಾರಾಯಣ ವರ್ಮಾ ಅಂದ್ರೆ ತೆಲಂಗಾಣದಿಂದ ಬೇರೆ ಬೇರೆ ರಾಜ್ಯದಲ್ಲಿ ಯಾರೆಲ್ಲ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಮಾಹಿತಿಯನ್ನು ಪಡೆದುಕೊಂಡು ಅವರ ಜೊತೆ ಡೀಲ್ ಕುದುರಿಸಿಯೇ ಈ ಒಂದು ಅಕ್ರಮಕ್ಕೆ ಕೈ ಹಾಕಿರೋದು ಸ್ಪಷ್ಟವಾಗಿದೆ. ಈಗ ವಾಲ್ಮೀಕಿ ನಿಗಮದ ಹಗರಣದ ಒಂದು ಪ್ರಕರಣ ಕೂಡ ಈಗಾಗಲೇ ಕೇವಲ ತೆಲಂಗಾಣಕ್ಕೆ ಮಾತ್ರ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿಂದ 22 ಕೋಟಿ ರೂಪಾಯಿಯಷ್ಟು ಜಾರ್ಖಂಡ್ಗೂ ಕೂಡ ವರ್ಗಾವಣೆ ಆಗಿರೋ ಬಗ್ಗೆ ಈಗಾಗಲೇ ಕೆಲ ದಾಖಲೆಗಳು ಈಗಾಗಲೇ CID ಅಧಿಕಾರಿಗಳಿಗೆ ಲಭ್ಯವಾಗಿವೆ. ಅದರಲ್ಲೂ ಪ್ರಮುಖ ಸದ್ಯ ಅಂದ್ರೆ ಹೈದರಾಬಾದ್ ಸೇರಿದಂತೆ ಇನ್ನಿತರ ಒಂದು ಬೇರೆ ಬೇರೆ ಕಡೆ ಹಣ ವರ್ಗಾವಣೆ ಆಗಿದೆ. ಆ ಒಂದು ಹಣದ ಮೂಲವನ್ನು ಈಗ ಸದ್ಯ CID ಪೊಲೀಸರು ಅಂದ್ರೆ ಬೆನ್ನು ಬಿದ್ದಿದ್ದಾರೆ. ಅದಾದ ಬಳಿಕ ಅಂದ್ರೆ ಜಾರ್ಖಂಡ್ಗೆ ವರ್ಗಾವಣೆಯಾದಂತಹ 22 ಕೋಟಿಯಲ್ಲಿ ಮತ್ತೆಲ್ಲಿ ವರ್ಗಾವಣೆ ಆಯಿತು ಎಂಬ ಒಂದು ಇಂಚಿಂಚು ಮಾಹಿತಿಯನ್ನು ಕೂಡ CID ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, SIT ಅವರ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಬಯಲಾಗಿದೆ. ಇರಲಿ, ಅದು ಕೂಡ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ರಾಜ್ಯ ಸರ್ಕಾರದಿಂದ ರಚನೆ ಆಗಿರ್ತಕ್ಕಂಥದ್ದು SIT ಅಲ್ವಾ, ಅವರು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ, ಅವರು ಕೆಲವೊಂದು ವಿಚಾರ ಪತ್ತೆ ಹಚ್ಚಿದ್ದಾರೆ.